ನೋಡುತ್ತಿದ್ದಂತೆ ಬಂದೇ ಬಿಡಿತು ರೈಲು. ಟ್ರೈನಿಗೆ ಸಿಕ್ಕ ಕಾರು ಚಿಂದಿ ಚಿಂದಿ. ಹೌದು, ಕೇಂದ್ರ ಪೊಲೀಸ್ ಪಡೆಯ ಎಸ್ಯುವಿ ಕಾರು ರಾಜಸ್ಥಾನದ ಸೂರತ್ಗಢ್ ಸೂಪರ್ ಥರ್ಮಲ್ ಪವರ್ ಪ್ಲಾಂಟ್ ಬಳಿಯಲ್ಲಿ ಲೆವೆಲ್ ಕ್ರಾಸಿಂಗ್ ನಲ್ಲಿ ರೈಲಿಗೆ ಡಿಕ್ಕಿಯನ್ನ ಹೊಡೆದಿದೆ. ಈ ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಎಸ್ಯುವಿ ಕಾರಿನಲ್ಲಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ 3 ಸಿಬ್ಬಂದಿಗಳು ಇರ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದ ಪ್ರಾಣಹಾನಿ ಸಂಭವಿಸಿಲ್ಲ. ರೈಲುಗಳು ಅಲ್ಲಿಗೆ ಬರುವ ಮೊದಲು ವಾಹನಗಳನ್ನ ನಿಲ್ಲಿಸೋದಕ್ಕೆ ಲೆವೆಲ್ ಕ್ರಾಸಿಂಗ್ ನಲ್ಲಿ ಬೂಮ್ ಸ್ಟಿಕ್ ಇಲ್ಲದೆ ಇರುವಂತದ್ದು ಈ ಒಂದು ಘಟನೆಗೆ ಕಾರಣ ಅಂತ ಕೂಡ ಹೇಳಲಾಗಿದೆ. ಈ ಅಪಘಾತದ ಕೆಲವೇ ಸೆಕೆಂಡುಗಳ ಮೊದಲು ಎಸ್ಯುವಿ ಕ್ರಾಸಿಂಗ್ ಕಡೆಗೆ ತಿರುವು ಪಡೆದುಕೊಳ್ತಾ ಇರೋದನ್ನ ವಿಡಿಯೋದಲ್ಲಿ ಗಮನಿಸಬಹುದು. ಆದ್ರೆ ಹೀಗೆ ರೈಲು ಸಮೀಪಿಸ್ತಾ ಇರುವಂತದ್ರ ಬಗ್ಗೆ ಚಾಲಕನಿಗೆ ಯಾವುದೇ ಮಾಹಿತಿ ಇಲ್ಲದೆ ಇದ್ದಂಥದ್ದು ಈ ಒಂದು ಅಪಘಾತಕ್ಕೆ ಮುಖ್ಯ ಕಾರಣ ಅಂತಲೂ ಹೇಳಬಹುದು. ಎಸ್ಯುವಿ ಕಾರು ರೈಲು ಹಳಿಗಳನ್ನ ತಲುಪುವಾಗ ಕೂಡಲೇ ಎಚ್ಚೆತ್ತಂತ ಸಿಐಎಸ್ಎಫ್ ವ್ಯಕ್ತಿಯೊಬ್ಬರು ಮುಂಭಾಗದ ಎಡ ಸೀಟಿನಿಂದ ಬೇಗನೆ ಇಳಿದು ಅಲ್ಲಿಂದ ಓಡಿ ಹೋಗಿದ್ದಾರೆ. ಇತರ 2 ಪ್ರಯಾಣಿಕರು ಹೊರಬರುವ ಮೊದಲು ರೈಲು ಎಸ್ಯುವಿಗೆ ಡಿಕ್ಕಿಯನ್ನ ಹೊಡೆದು ಹಲವಾರು ಮೀಟರ್ಗಳಷ್ಟು ಎಳೆದುಕೊಂಡು ಹೋಗಿದೆ. ಈ ಘಟನೆ ದಿನನಿತ್ಯದ ಗಸ್ತು ತಿರುಗುವಂತಹ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.